ऑथेंटिक न्यूज 19 में आपका स्वागत है। आइए देखते हैं आज की न्यूज। ಹುಬ್ಬಳ್ಳಿ ಬ್ರೇಕಿಂಗ್ ಡ್ರಗ್ ಸೇವನೆ ಮತ್ತು ಮಾರಾಟ ಮಾಡೋರಿಗೆ ಬಿಗ್ ಶಾಕ್. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸರಿಂದ ಬಿಗ್ ಶಾಕ್. ಬೆಳ್ಳಂಬೆಳಗ್ಗೆ ಡ್ರಗ್ ಸೇವನೆ ಮಾರಾಟ ಮಾಡೋರನ್ನ ಹಿಡಿದು ತಂದ ಪೊಲೀಸರು. ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಅನುಮಾನ ಹೊಂದಿರೋರನ್ನ ಹಿಡಿದು ತಂದಿರೋ ಪೊಲೀಸರು. ಪ್ರತಿಯೊಬ್ಬರಿಗೂ ಮೆಡಿಕಲ್ ಟೆಸ್ಟ್ ಮಾಡಿಸ್ತಿರೋ ಪೊಲೀಸರು. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್, ಡ್ರಗ್ ಸೇವನೆ ಬಗ್ಗೆ ಟೆಸ್ಟ್ ಮಾಡಿಸ್ತಿರೋ ಪೊಲೀಸರು. ಮಧ್ಯಾಹ್ನ ಅವರ ಪಾಲಕರ ಜೊತೆ ಕೌನ್ಸೆಲಿಂಗ್. ಪಾಸಿಟಿವ್ ಬಂದಿರೋರ ಪಾಲಕರ ಜೊತೆ ಸಭೆ ನಡೆಸಲಿರೋ ಪೊಲೀಸರು. ಮಕ್ಕಳ ಡ್ರಗ್ ಸೇವನೆ ಬಗ್ಗೆ ಪಾಲಕರ ಜೊತೆ ಮಾತುಕತೆ. ಅವಳಿ ನಗರವನ್ನ ನಶಾಮುಕ್ತ ಮಾಡಲು ಪೊಲೀಸರ ಕ್ರಮ. 300ಕ್ಕೂ ಹೆಚ್ಚು ಜನರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸ್ತಿರೋ ಪೊಲೀಸರು. 6th ಡ್ರೈವ್. 129 ಡ್ರಗ್ಸ್ ಬಳಕೆದಾರರ ವಿರುದ್ಧ 24 ಎಫ್ಐಆರ್. ಹುಬ್ಬಳ್ಳಿ ಧಾರವಾಡ ನಗರದ ವ್ಯಾಪ್ತಿಯ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಇಂದು ವಿಶೇಷ ಕಾರ್ಯಾಚರಣೆ ಕೈಗೊಂಡು 334ಕ್ಕೂ ಹೆಚ್ಚು ಡ್ರಗ್ಸ್ ಬಳಕೆದಾರರನ್ನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತು ಧಾರವಾಡ ಡಿಮಾನ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು. ಅದರಲ್ಲಿ 129 ಜನ ಡ್ರಗ್ಸ್ ಸೇವಿಸಿದ್ದು ದೃಢಪಟ್ಟಿದ್ದು ಅವರುಗಳ ವಿರುದ್ಧ 24 ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಯಿತು. ನಂತರ ಇವರನ್ನು ಹುಬ್ಬಳ್ಳಿಯ ರಂಭಾಪುರಿ ಕಲ್ಯಾಣ ಮಂಟಪಕ್ಕೆ ಕರೆತಂದು ಡ್ರಗ್ಸ್ ಬಳಕೆದಾರರಿಗೆ ತಜ್ಞರಿಂದ ಕೌನ್ಸೆಲಿಂಗ್, ಅವರ ಪಾಲಕರಿಗೆ ಮಕ್ಕಳ ಬಗ್ಗೆ ತೆಗೆದುಕೊಳ್ಳಬೇಕಾದ ಕಾಳಜಿಯ ಬಗ್ಗೆ ಓರಿಯೆಂಟೇಷನ್ ಕೂಡ ನಡೆಸಲಾಯಿತು. ಇದುವರೆಗೂ ಒಟ್ಟು 6 ಬಾರಿ ವಿಶೇಷ ಕಾರ್ಯಾಚರಣೆ ನಡೆಸಲಾಗಿದ್ದು ಒಟ್ಟು 2800ಕ್ಕೂ ಹೆಚ್ಚು ಶಂಕಿತ ಡ್ರಗ್ಸ್ ಬಳಕೆದಾರರ ವೈದ್ಯಕೀಯ ಪರೀಕ್ಷೆ ಮಾಡಿದ್ದು ಅದರಲ್ಲಿ ಪಾಸಿಟಿವ್ ಬಂದ 1270ಕ್ಕೂ ಹೆಚ್ಚು ಡ್ರಗ್ಸ್ ಬಳಕೆದಾರರ ಮೇಲೆ 245 ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ. ಗಾಡಿ ಹತ್ತು ತಗೊಂಬ